ವಿಧಾನಸಭೆ ಕಲಾಪದಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಗಿದೆ. ಸುರೇಶ್ ಕುಮಾರ್ ಮಾತಿಗೆ ಸಚಿವ ಬೈರತಿ ಸುರೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯ ಪ್ರವೇಶಿಸಿದ ಬೈರತಿ ಬಗ್ಗೆ ಸುರೇಶ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ವಿಧಾನಸಭೆ ಕಲಾಪದಲ್ಲೂ ಭಾರೀ ಗದ್ದಲ ಕೋಲಾಹಲ ಉಂಟಾಗಿದೆ. ಸುರೇಶ್ ಕುಮಾರ್ ಮಾತಿಗೆ ಸಚಿವ ಬೈರತಿ ಸುರೇಶ್ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಮಧ್ಯ ಪ್ರವೇಶಿಸಿದ ಬೈರತಿ ಬಗ್ಗೆ ಸುರೇಶ್ ಕುಮಾರ್ ವ್ಯಂಗ್ಯವಾಡಿದ್ದಾರೆ. ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. 9 ತಿಂಗಳಿಗೆ ಹುಟ್ಟಿದ್ರೆ ಹೀಗೆ ಅಂತ ಸುರೇಶ್ ಕುಮಾರ್ ಅವರು ಬೈರತಿ ಸುರೇಶ್ ಅವರ ಬಗ್ಗೆ ವ್ಯಂಗ್ಯವಾಡಿದ್ದಾರೆ. ಎಲ್ಲೋ 9 ತಿಂಗಳಿಗೆ ಹುಟ್ಟಿದ್ರೆ ಹಿಂಗೆ ಅಂತ ಹೇಳಿ 7 ತಿಂಗಳಿಗೆ ಹುಟ್ಟಿದ್ದೀರಾ ಅಂತ ಹೇಳಿ ಶಾಸಕ ಸುರೇಶ್ ಕುಮಾರ್ ಅವರು ತಿಳಿಸಿದ್ದಾರೆ. ಸುರೇಶ್ ಕುಮಾರ್ ಹೇಳಿಕೆಗೆ ಪ್ರಿಯಾಂಕಾ ಬೈರತಿ ಅವರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪ್ಲೀಸ್ ಸಿಟ್ ಡೌನ್ ನಾನು ಹೇಳ್ತೀನಿ. ಅದಕ್ಕೆ ಅದು ಮುಂದೆ ಬರ್ತೀನಿ. ಯಾಕೆ ಆತರ ಅಲ್ಲಲ್ಲ 7 ತಿಂಗಳು ಹುಡ್ದವ್ರೆಲ್ಲ ಹಿಂಗೇನೆ 9 ತಿಂಗಳು ಹುಟ್ಟಿದ್ರೆ ಸರಿ ಹೋಗುತ್ತೆ. ಸುಮ್ಮನೆ ಆಯ್ತು. ಈಗ ಬಡ್ಜೆಟ್ ಭಾಷಣದಲ್ಲಿ ಬಡ್ಜೆಟ್ ಭಾಷಣ ಅವ್ರದ್ದು ಕಡದ ತೆಗಿರೋದು ಸರಿಯಾಗಿ ಮಾತಾಡೋದು ಕರೆಕ್ಟ್. ಸರಿಯಾ ಸೀನಿಯರ್ ಮೆಂಬರ್ ಆ ರೀತಿ ಹೇಳಿ ಸರಿಯಲ್ಲ. ಹಿರಿಯ ಸದಸ್ಯರು ಅವರು ಮಾತನಾಡಕ್ಕೆ ನಮ್ದೇನು ತಕರಾರಿಲ್ಲ. ಮಾತನಾಡಲಿ, ಸಂವಿಧಾನ ಓದಿ ಹೇಳಲಿ, ಅದ್ರ ಬಗ್ಗೆ ತಕರಾರಿಲ್ಲ. ಬಟ್ ಅದು ಬೈರತಿ ಸುರೇಶ್ ಅವರಿಗೆ ಹೇಳಿದಂಥ ಮಾತುಗಳಿದೆಯಲ್ಲ, ನೀವು 9 ತಿಂಗಳು ಹುಟ್ಟಿದ್ದೀರಿ, 7 ತಿಂಗಳಿಗೆ ಹುಟ್ಟಿದ್ದೀರಿ, ಅದು ಎಲ್ಲ 7 ತಿಂಗಳಿಗೆ ಹುಟ್ಟಿರೋದು ಅನ್ನೋದಿದೆಯಲ್ಲ. ನನಗೆ ಜಾನೇಂದ್ರ ಅವರೇ ಎಂತಕ್ಕೆ ಸುಮ್ಮನೆ ಆಯ್ತು ಸುಮ್ಮನೆ ಅದೆಲ್ಲ ಹೇಳ್ತಕ್ಕಂಥದ್ದು ಸರಿ ಇಲ್ಲ. ಅದು ಕಡತಿನ ತೆಗೆದಾಕಿ ಅವರು ಹೇಳಿದ್ದಾರೆ, ವಾಪಸ್ ತಗೋತೀನಿ ಅಂತ ಹೇಳಿದ್ದಾರೆ. ಸಾಕು, ಅಷ್ಟಕ್ಕೆ ನಿಲ್ಸೋಣ, ಮುಂದೆ ಹೋಗಿ. ಓಕೆ, ಅದ ಕಡತನ ತೆಗ್ತಾ ಮೊನ್ನೆ ಸಭಾಧ್ಯಕ್ಷರೇ ಹಿರಿಯ ಸದಸ್ಯರು ಮಾತನಾಡಕ್ಕೆ